ಏಳು ಮಲೆ ಎಂತ ಫಿಲಂ ಬ್ರೋ ನೀವು ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ನಮ್ದು ನೋಡ್ತಾವ್ರೆ. ಅದೇ 100 ರೂಪಾಯಿ ಬರ್ತದಣ್ಣ ಬ್ರೋ. ಪ್ರೀತಿ ಮುಂದೆ ಎಲ್ಲ ಚಿಕ್ಕದು. ಅವಣ್ಣ ಲೈಟ್ ಅಪ್ ಮಾಡ್ಬಿಡ್ತೀವಿ ಹೊಂಟೋಗಿ ಅಂತ ಬೈದ್ಬಿಟ್ರು. ಇದು 7 ಮಲೆ ಫಿಲಮ್ ಬಂದು 7 ಮಲೆ ಫಿಲಮ್ ಬಂದ್ಬಿಟ್ಟಿದೀವಿ. ಡಾಕ್ಟರ್ ಕುತ್ಕೊಂಡಿದೀವಿ. ಟಿಕೆಟ್ ತಗೊಳ್ಳೋರು ಯಾರು ಇಲ್ಲ. ತರುಣ್ ಸರ್ ಮತ್ತೆ ರಾಣಾ ಸರ್, ರಕ್ಷಿತಾ ಮೇಡಮ್, ದಯವಿಟ್ಟು ಒಂದು ಟಿಕೆಟ್ ಕೊಟ್ಬಿಡಿ, ಒಂದು 4 ಟಿಕೆಟಾ. ಈಗ ಟಿಕೆಟ್ ಎಲ್ಲ ಕೊಟ್ಟಿಲ್ಲ. ಯಾರು ಕೊಟ್ಟರೆ ನೋಡ್ತಾ ಇರಿ. ಇದೇ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದೀಗ ಏನು ಮಂಜು ಅವ್ರು ಕೊಡ್ತಾರಾ, ರೈತ ಅವ್ರು ಕೊಡ್ತಾರಾ, ಮಲ್ಲೇಶ್ ಅವ್ರು ಕೊಡ್ತಾರಾ? ನಾನು ಬಡಪಾಯಿ, ನನ್ನನ್ನು ಏನೋ ಕೆಳಕ್ಕೆ ಇಲ್ಲ. ನನ್ನೊಂದು 3 ಜನದಲ್ಲಿ ಯಾರು ಕೊಡ್ತಾರೆ ಅಂತ ಕಾಯ್ತಾರಣ. 7 ಮಲೆ ಫಿಲಮ್ ನಮಗೋಸ್ಕರ ಕಾಯ್ತಾ ಇದೆ, ವೆಯ್ಟಿಂಗ್ ಮಾಡ್ತಾ ಇದೆ. ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗಿದೆ. ಈ ಫಿಲಮ್ ನೋಡಿದ್ಮೇಲೆ ನಿಮಗೆ ರಿವ್ಯೂ ಕೂಡ ಕೊಡ್ತೀವಿ. ದಯವಿಟ್ಟು ನೋಡ್ತಾ ಇರಿ. ಏನೋ ನಮ್ಮನ್ನು ನೋಡ್ತಾವ್ರೆ, ನಾವು ಸಿನಿಮಾ ನೋಡ್ತೀವಿ. ಇವರೆಲ್ಲ ಟಿ ವಿ ನೋಡ್ಕೊಂಡು ನಿಂತವ್ರೆ. ಬೇಗ ಫಿಲಮ್ಮು, ಲವ್ ಫಿಲಮ್ ಬೇಗ ಟಿಕೆಟ್ ತಗೊಳ್ಳಿ. ಐತೆ ವೀಕ್ಷಕರೇ, ಕೊನೆಯದಾಗಿ ನಮ್ಮ ಮಲ್ಲೇಶ್ ಅವರು ತಗೊಳ್ತಾ ಇದಾರೆ ಟಿಕೆಟ್ ನ. 4 ಕೊಡಿ ಅಣ್ಣ. ಅದೇ 100 ರೂಪಾಯಿ ಬರ್ತದಣ್ಣ. 80 ರೂಪಾಯಿ ಬಂದ್ರೆ 10 ಕೊಡೋಣ. 50 ರೂಪಾಯಿ ಇಲ್ಲೇ ಸ್ನಾಕ್ಸ್ ಆಯ್ತು, ಏನ್ ತಲೆ ಕೆಡಿಸ್ಕೊಳ್ಳೋಣ. ಸ್ನಾಕ್ಸ್ಗೂ ಆಯ್ತಾ ಅಂತೀರಾ? ದುಡ್ಡು ಐತೆ. ಪೌಚ್ ಹಿಂದೆ ಹೋದ್ರೇನು, ಪೌಚ್ ಒಳಗಡೆ ಬಂದ್ರೇನು ದುಡ್ಡು. ಫಸ್ಟ್ ಆಫ್ ಮೂವಿ ನೋಡಿದ್ರಿ, ಹೇಗಿತ್ತು ಅನುಭವ, ಎಕ್ಸ್ಪೀರಿಯನ್ಸ್? ಬ್ರೋ 7 ಮಲೆ ಎಂತ ಫಿಲಂ ಬ್ರೋ. ಇಂಥ ಸಸ್ಪೆನ್ಸ್ ಮೂವಿ ನಾನು ನೋಡೇ ಇರ್ಲಿಲ್ಲ. ಇಂಥ ಕನ್ನಡದಲ್ಲಿ ಇಂಥ ಮೂವಿನೂ ಐತೆ. ಇದು ಈ ಫಿಲಮ್ ಹೆಂಗೆ ಅಂತಂದ್ರೆ, ಫಸ್ಟು ಈ ತಮಿಳ್ನಾಡು ಅಂದರೆ ತಮಿಳ್ನಾಡು ಅಂತಂದರೆ ಊಟಿ ನಮ್ಮದೇ. ಆದರೆ ಈಗ ತಮಿಳ್ನಾಡು ಮಾಡ್ಕೊಂಬಿಟ್ಟವ್ರೆ. ಊಟಿಯಿಂದ ಶುರುವಾಯ್ತದೆ, ಎಲ್ಲ ತಮಿಳಲ್ಲೇ ಇರ್ತದೆ ಮೊದಲು. ಅದೇನು ಅರ್ಥ ಆಯ್ತಿರಲ್ಲ. ಆಮೇಲೆ ಕನ್ನಡ ಶುರುವಾಯ್ತದೆ. ಯಪ್ಪ ಏನೇನು ಎಷ್ಟು ಕತೆಗಳು ಬ್ರೋ. ಒಂದು ಲವ್ ಸ್ಟೋರಿ, ಒಂದು ಈ ಪೊಲೀಸ್ ಸ್ಟೋರಿ, ಆಮೇಲೆ ವೀರಪ್ಪ ಸ್ಟೋರಿ, ಆಮೇಲೆ ಅವ್ರ ಅಣ್ಣನ ಸ್ಟೋರಿ. ಯಪ್ಪ 3 4 5 ನಾನು ಯಾವಾಗ ಫಿಲಮ್ಸ್ ಹೆಸರು ತೋರಿಸೋರು, ಯಾವಾಗ ಹೆಸರು ತೋರಿಸೋರು? ಬ್ರೋ ನೀವು ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಪಿಕ್ಚರ್ ಅಲ್ಲೇ ಇದೆ 7 ಮಲೆ ಅಂತ. ಅಲ್ಲಿ 7 ಸೀನ್ ಬ್ರೋ ನಡೆದಿದ್ದು. ಅದಕ್ಕೇನೆ 7 ನೋಡಿ, ನೀವು ಕರೆಕ್ಟಾಗಿ ಪಿಕ್ಚರ್ ನೋಡಿಲ್ಲ ಬ್ರೋ. ಪಿಕ್ಚರ್ ನೋಡಿದೆ, ಅದೇ ನಂಗೆ ಅರ್ಥ ಮಾಡ್ಕೊಳಕ್ ಬರಲ್ಲ. ಆದ್ರೂ ರಿವ್ಯೂ ಕೊಡ್ತೀನಿ. ಬಟ್ ಬ್ರೋ ನಾನು ಎಷ್ಟು 80 ರೂಪಾಯಿ 100 ರೂಪಾಯಿ ಕೊಟ್ಟಿದ್ದು, 100 ರೂಪಾಯಿ ಕೊಟ್ಟಿದ್ದೀವಿ. ನನಗೆ ಇಷ್ಟ ಬಂದಾಗ ನಾನು ನೋಡಿದ್ದೀನಿ, ನಿಮ್ಗೆ ಇಷ್ಟ ಬಂದಾಗ ನೀವು ನೋಡಿದ್ದೀರಾ. ಅದಕ್ಕೆ ಟೈಟಲ್ 7 ಮಲೆ, 7 ಸ್ಟೋರಿಗಳು. ಹಂಗೆ ಅಲ್ಲಿ 7 ಬೆಟ್ಟ ಇದೆ. 7 ಬೆಟ್ಟ ಇದಾವೆ. ಎಂತ ಯಪ್ಪ ನೋಡಿ, ನನ್ಗೆ ಅರ್ಥ ಮಾಡ್ಕೊಳಕಾಯ್ತಿಲ್ಲ. ಇವೆಲ್ಲ ಅರ್ಥ ಮಾಡ್ಕೊಂಡವ್ರೆ. ನಿಂಗೆ ಅರ್ಥ ಆಗೈತೆ? ಆದ್ರೂ ಪ್ರಿಯಾಂಕಾ ಮೇಡಮ್ ಇದು ಆಕ್ಟಿಂಗು ಫಸ್ಟ್ ಫಿಲಮ್ ಅಂತ ಅನಿಸ್ತಾನೆ ಇಲ್ಲ. ಹೇಗಿದೆ ಆಕ್ಟಿಂಗು? ಯಾವುದು ಜಿ ಕನ್ನಡದಲ್ಲಿ ಬತ್ತಾಯ್ತಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿ ಟ್ರೈ ಮಾಡವ್ರೆ. ನಟಿ ಇದು ನಟಿ ಮಹಾನಟಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡೋರೆ. ರಾಣಾ ಅವ್ರದ್ದಂತೂ, ರಾಣಾ ಅವ್ರದ್ದು ಓನ್ ವಯಸ್ಸು ಅದು ತುಂಬಾ ಚೆನ್ನಾಗೈತೆ. ಇದು 5ನೇ, ಇದು ಎಷ್ಟನೇ ತಾರೀಕು ಆಯ್ತು? 13ನೇ ತಾರೀಕು, 5ನೇ ತಾರೀಕು ಫಿಲಮ್ ರಿಲೀಸ್ ಆಗಿದೆ. ಇನ್ನೂ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಇಲ್ಲಿ ಜನ ಕಡಿಮೆ ಇರ್ಬೋದು, ಆದರೆ ಅದ್ಭುತವಾಗಿದೆ ಫಿಲಮು. ನಂಗೆ ಕಣ್ಣಲ್ಲೆಲ್ಲ ನೀರು ಬರ್ತೈತೆ, ಹೆಣ್ಣು ಅಳ್ತಾ ಇರೋದು ನೋಡ್ತಾ ಇದ್ರೆ. ಇದು ಅರ್ಧ ಮಾತ್ರ, ಇನ್ನು ಫುಲ್ಲು ನೆಕ್ಸ್ಟು ರಿವ್ಯೂ ಕೊಡ್ತೀನಿ. ಹಂಗೆ ನೋಡ್ತಾ ಇರಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋ. ಇದು ಫಿಲಮ್ ಬಂದು ಥಿಯೇಟ್ರ್ ನೋಡಿ, ಚೆನ್ನಾಗದೆ ಫಿಲಮ್. ದುಡ್ಡು ಕೊಡ್ಬೋದಕ್ಕನ ಕೊಟ್ಟು ನೋಡಿ. ಈಗ ನಮಗೆ ಚಿನ್ನಿಯವರು ಇದು ಕೊಡಿಸ್ತಾರೆ ಸ್ನ್ಯಾಕ್ಸ, ತಿನ್ಬಿಟ್ಟ ಬೇಕಾ ಹೇಳ್ತಿರ್ಗ. ಬ್ರೋ ಪ್ರೀತಿ ಮುಂದೆ ಎಲ್ಲ ಚಿಕ್ಕದು ಬ್ರೋ. ಎಂತ ಫಿಲಮ್ ಬ್ರೋ ಇದು. ಯಪ್ಪ ಸೆಕೆಂಡ್ ಹಾಫ್ ಅಂತೂ ಮಸ್ತಾಗೈತೆ ಬ್ರೋ. ಆದ್ರೂ ಹೀರೋ ಹೀರೋಯಿನು ಜೊತೆ ಆಗುವಾಗ ಸಿಳ್ಳೆ ಹೊಡಿತಾರೆ ಥಿಯೇಟ್ರಲ್ಲಿ, ಮಸ್ತು. ಅದೊಂದಕ್ಕೆ ಕೊಡಬೇಕು. ಆದರೂ ಪಾಪ ಹೀರೋ ಕೈನೇ ಕಳ್ಕೊಂಡ್ಬಿಡ್ತಾನೆ. ಇಲ್ಲಮ್ಮ, ನಾನು ಸುಮ್ಮನೆ ಹಿಂಗೆ ಹೇಳಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ಬಂದು ಥಿಯೇಟ್ರಲ್ಲಿ ನೋಡಿ, ಮಸ್ತು ಫೀಲಿಂಗು. ಈ ಲವ್ವರ್ಸ್ ಏನಾರ ಅವಳು ಏನಾರ ಹುಡುಗಿ ಕಳ್ಕೊಂಬಿಟ್ಟಿದ್ರೆ ಅವರಂತೂ ಗುಳಂತ ಹತ್ತೆ ಬಿಡ್ತಾರೆ. ಆದ್ರೂ ಎಂಥ ಇಂಥ ಲವ್ ನಮಗೆ ಸಿಗ್ಲಿಲ್ವಲ್ಲ, ಸಿಕ್ಕಿದ್ನ ಉಳಿಸ್ಕೊಳಕ್ಕಾಗಲ್ವಲ್ಲ ಅನ್ನೋ ಕೊರ್ಗೆಲ್ಲ ಬಂದ್ಬಿಡ್ತದೆ ನಿಮಗೆ ನೋಡಿದವ್ರಿಗೆ. ಆದರೂ ಫಿಲಮ್ ಅದ್ಭುತವಾಗದೆ, ಬಂದು ಸಿನಿಮಾ ನೋಡಿ. ಒಂಚೂರು ಮಾತಾಡ್ತಾ ಇದ್ದೆ, ಅವಣ್ಣ ಲೈಟ್ ಅಪ್ ಮಾಡಿಬಿಡ್ತೀವಿ ಹೊಂಟೋಗಿ ಅಂತ ಬೈದ್ಬಿಟ್ರು. ಅದಕ್ಕೋಸ್ಕರ ಹೋಯ್ತಾ ಇದ್ದೀವಿ. ಫಿಲಮ್ ಚೆನ್ನಾಗದೆ, ಬಂದು ನೋಡಿ.